ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಖುಷಿ. ನಾವು ಹೋಗ್ತಾ ಇರೋದು ಯಾದಗಿರಿ ಗುಡ್ಡ. ಯಾದಗಿರಿ ಗುಡ್ಡ ಒನ್ ಡೇಗೆ 3 ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಂದ್ರೆ ಯಾದಾದ್ರಿ, ಸ್ವರ್ಣಗಿರಿ ಮತ್ತೆ ಚಾರ್ಮಿನಾರ್. ನೋಡೋಣ ಒನ್ ಡೇ ಅಲ್ಲಿ ಕವರ್ ಆಗುತ್ತಾ, ಎಷ್ಟು ಬಡ್ಜೆಟ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವನು ಮಂಜ ಅಂತ ನನ್ನ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಇವರು ಅಂತ ಯಾವಾಗೂ ತಿನ್ನಲ್ಲ, ಚೂರ್ ಚೂರ್ ತಿಂತಾಳೆ. ಇವಾಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ತಿಂತಾ ಇದ್ದಾಳೆ ಯಾವಾಗೂ. ಅವಮಾನ ಅಲ್ಲ, ಯಾರಿದ್ರು ಯಾರಿಲ್ಲ ಆದ್ರೂ ನಮ್ ಚೇತು ಬ್ರೋ ನಮ್ ಜೊತೆ ಇದ್ದೇ ಇರ್ತಾರೆ ಟ್ರಿಪ್ ಮಾಡಕ್ಕೆ. ನಮ್ಗೆ ದೇವ್ರು ಕೊಟ್ಟಿರೋ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾವು ಬುಕ್ ಮಾಡಿದ್ದು ವಿಕ್ರಮ್ ಟ್ರಾವೆಲ್ಸ್ ಅಂತ. ಇದು ನಮಗೆ 1300ಗೆ ಸಿಕ್ತು. ಇದು ವೋಲ್ವೋ ಬಸ್ ಅಂತೂ ಸಖತ್ತಿದೆ. ನಾನಂತೂ ಈ ಬಸ್ನ ರೆಕಮೆಂಡ್ ಮಾಡ್ತೀನಿ. ಹೋಗ್ತಾ ಮಧ್ಯದಲ್ಲಿ ಟೀಗ್ ನಿಲ್ಸಿದ್ರು ಒಂದು ಕೆಫೆ ಹತ್ರ. ಅಲ್ಲಂತೂ ಕೆಫೆ ಆಂಬಿಯನ್ಸು ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಟೀ ಕುಡ್ಕೊಂಡು ನಾವು ಅಗೇನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪೆಸರೆಟ್ ಆರ್ಡ್ರ್ ಮಾಡಿದ್ದೆ. ಬಿಕಾಸ್ ಪೆಸರೆಟ್ಟು ಕರ್ನಾಟಕ ಕಡೆ ಅಷ್ಟು ಸಿಗಲ್ಲ, ನಿಮಗೆ ಆಂಧ್ರ ಕಡೆ ಸಿಗುತ್ತೆ. ಪೆಸರೆಟ್ ನಾನೆಂದೂ ತಿಂದಿರಲಿಲ್ಲ. ಬಿಕಾಸ್ ಆಫ್ ನಮ್ಮ ಚಿಕ್ಕ ಹುಡುಗರಿಗೆ ಅಮೃತಮ್ ಸೀರಿಯಲಲ್ಲಿ ಬರ್ತಾಯಿತ್ತು ಪೆಸರೆಟ್ ಅಂತ. ಅಲ್ಲಿ ಪೆಸರೆಟ್ ಅಂತ ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅಂತ ಅದಕ್ಕೆ ಆರ್ಡರ್ ಮಾಡಿದ್ದೆ. ಅದೇನೋ ನಿಮಗೆ ಸೇಮ್ ಮಸಾಲೆ ದೋಸೆ ಥರನೇ ಟೇಸ್ಟ್ ಸಿಗುತ್ತೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಪೆಸರೆಟ್. ಮಾರ್ನಿಂಗ್ ನಾವು ಯಾದಾದ್ರಿ ಬೈಪಾಸ್ ಹತ್ರ ರೀಚ್ ಆಗೋಕೆ ಆಲ್ರೆಡಿ ಒಂದು 10:30 ಆಗಿತ್ತು. ನಾವು ಆ್ಯಕ್ಚುಲಿ 7ಗೆ ಬರಬೇಕಿತ್ತು. ಒಂದು ಸ್ವಲ್ಪ ಬಸ್ಸು ಬ್ರೇಕ್ ಡೌನ್ ಆಗಿರೋದ್ರಿಂದ ಸ್ವಲ್ಪ ಬಸ್ ಚೇಂಜ್ ಮಾಡಿದ್ರು, ಅಲ್ಲಿ ಲೇಟ್ ಆಗೋಯಿತು. ಅದರಿಂದ ಒಂದು 10:30ಗೆ ನಾವು ರೀಚ್ ಆದ್ವಿ. ನಾವು ಅಲ್ಲಿ ಬೈಪಾಸಿಂದ ಲೋಕಲ್ ಬಸ್ಸಸ್ ಸಿಗುತ್ತೆ ನಿಮಗೆ ಬಸ್ ಸ್ಟಾಪ್ಗೆ ಹೋಗೋಕ್ಕೆ. ಅಲ್ಲಿ ನಮ್ಗೆ ಬಸ್ ಸ್ಟಾಪಲ್ಲಿ ಒಂದು ಕ್ಯೂಟ್ ಪಾಪು ಸಿಕ್ಕಿತ್ತು. ಹೆಂಗೆ ಮಾತಾಡೋದು ಕ್ಲಿಪ್ ಅಪ್ಲೋಡ್ ಮಾಡಿದ್ದೀನಿ ನಾನಿಲ್ಲಿ. ಇಲ್ಲೇ ನಾವು ರೂಮ್ ಮಾಡಿದ್ದು 1100ಗೆ ಸಿಕ್ತು ನಮಗೆ ರೂಮು. ಇಲ್ಲ ನೀವು ಫ್ಯಾಮಿಲಿ ಜೊತೆಗೆ ಹೋಗ್ತೀವಿ ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ರೂಮ್ಸ್ ಇರುತ್ತೆ. ಅದು ನಿಮಗೆ 380ಇಂದನೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋದ್ವಿ. ಆ್ಯಕ್ಚುಲಿ ಸಂಡೇ ಅಲ್ವಾ, 3 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು ಎಲ್ಲರೂ ಅಲ್ಲಿ ಕೇಳಿದಾಗ. ನಾವು ಅಂದ್ಕೊಂಡ್ವಿ 10:30ಗೆ ಬಂದಿದ್ದೀವಿ, ಎಲ್ಲಾಗುತ್ತಪ್ಪ 7ಗೆ ಬರಬೇಕಾಗಿದ್ದವರು ಅಂದ್ಕೊಂಡ್ವಿ. ಬಟ್ ಏನಂದರೆ ನಮಗೆ ನಮ್ಮ ಅದೃಷ್ಟ ಚೆನ್ನಾಗಿದೆ. 150 ರುಪೀಸಲ್ಲಿ ಸ್ಪೆಷಲ್ ದರ್ಶನ. 150ಗೆ ನೀವು ಟಿಕೆಟ್ ತಂದರೆ ಒಂದು 45 ಮಿನಿಟ್ಸ್ಗೆಲ್ಲ ನಿಮಗೆ ದರ್ಶನ ಆಗೋಗ್ಬಿಡುತ್ತೆ. ಹೋಗೋದಕ್ಕಿಂತ ಮುಂಚೆ ಬಟ್ಟೆ ಇಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಮಂಜುಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ಆಂಟಿ ನೋಡಿ ನನಗಿನ್ನ ಜಾಸ್ತಿ ಫೋರ್ಸ್ ಕೊಡ್ತಿದ್ದೆ. ಆಂಟಿ ಬೊಟ್ಟಿಡಿಸ್ಕೊಂಡು ನಾವು ಅಲ್ಲಿಂದ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿಂದ ಹೋಗಿ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಅಲ್ಲೇನಂದರೆ ಒಳಗಡೆ ಎಲ್ಲೂ ನಿಮಗೆ ಫೋಟೋಸ್ ವೀಡಿಯೋಸ್ ತೆಗಿಯಕ್ಕೆ ಬಿಡಲ್ಲ. ಆಚೆ ನಾನು ಟೆಂಪಲ್ ವ್ಯೂ ಎಲ್ಲ ಕವರ್ ಮಾಡಿದ್ದೀನಿ, ನೋಡಿ ಒಂದ್ಸಲ ಹೆಂಗಿದೆ ವ್ಯೂ ಅಂತ. ಸಂಡೇ ಒಂದು ದಿನಕ್ಕೆ ನಾವು ಬ್ಯಾಂಗ್ಳೂರಿಂದ ಹೈದ್ರಾಬಾದ್ಗೆ ಹೋಗಿ ಅಂದರೆ ಯಾದಾದ್ರಿ ಮತ್ತು ಸ್ವರ್ಣಗಿರಿ ಮತ್ತು ಚಾರ್ಮಿನಾರ್ ಕವರ್ ಮಾಡಬೇಕು ಅಂದ್ಕೊಂಡು ಹೊರಟಿದ್ದು. ಆಯಿತು, ಒನ್ ಡೇಗೆ ನಾವು ಲೇಟಾಗಿ ಹೋಗಿದ್ದಕ್ಕಾಗಲ್ಲ ಅಂದ್ಕೊಂಡ್ವಿ. ದರ್ಶನ ಎಲ್ಲ ಕಡೆ ಆಯಿತು, ಸ್ಪೆಷಲ್ ದರ್ಶನ ತಗೊಂಡಿದ್ದಕ್ಕೆ. ಇನ್ನೊಂದೇನೆಂದರೆ ನರಸಿಂಹ ಸ್ವಾಮಿಗೆ ತುಂಬ ಜನ ನಡ್ಕೊತಾರೆ. ಏನಂದರೆ ನಿಮ್ಗೇನಾದರೂ ಸಾಲ ಜಾಸ್ತಿ ಇದೆಯೋ ಇಲ್ಲಾಂದರೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದ್ದರೆ ನಿಮಗೆ ನರಸಿಂಹ ಸ್ವಾಮಿಗೆ ಹೋದರೆ ಎಲ್ಲ ಬಗೆಹರಿಯುತ್ತೆ. ಒನ್ಸ್ ನೀವು ಟ್ರೈ ಮಾಡಿ. ನಾವು ಅಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಎಗೇನ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವರ್ಣಗಿರಿಗೆ ಹೊರಟ್ವಿ. ಸ್ವರ್ಣಗಿರಿ ಅಂದರೆ ಭುವನಗಿರಿಗೆ ಬಸ್ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟ್ ಬಸ್ಸಸ್ಸು ಸಿಗುತ್ತೆ, ಇಲ್ಲ ಆಟೋ ಮಾಡ್ಕೊಂಡು ಹೋಗ್ಬೋದು. ನೋಡಿ ಗೈಸ್, ಇವಾಗ ಸ್ವರ್ಣಗಿರಿಗೆ ಬಂದಿದ್ದೀವಿ. ಸ್ವರ್ಣಗಿರಿ ಟೈಮ್ ಎಷ್ಟಾಗಿದೆ? 4
6:42 ಆಗಿದೆ. ಈಗ ಬಂದಿದ್ದೀವಿ, ನೋಡೋಣ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಇದೇ ನೋಡಿ ಆಚೆಯಿಂದ ಟೆಂಪಲ್ ವ್ಯೂ. ಸ್ವರ್ಣಗಿರಿ, ನಿಜ ಸ್ವರ್ಣಗಿರಿಯಲ್ಲಿ ತಿಮ್ಮಪ್ಪ ಹೆಂಗಿದಾರೆ ಅಂದ್ರೆ ತಿರುಪತಿಯಲ್ಲಿ ಹೇಗಿದ್ದಾರೆ ಸೇಮ್ ಅದೇ ತರ ಇದೆ. ಹೋದಾಗ ಕೆಳಗಡೆ ಪಾದದ ಹತ್ರ ನಮಸ್ಕಾರ ಹಾಕ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋದ್ವಿ. ಮೆಟ್ಲೇನ್ ಜಾಸ್ತಿ ಇಲ್ಲ, ಒಂದು 100 to 200 ಇರ್ಬೋದು ಅಷ್ಟೇ. ನನ್ನ ಫ್ರೆಂಡ್ಸ್ ಯಾವಾಗೂ ಕೇಳ್ತಾರೆ, ಯಾವಾಗೂ ಟ್ರಿಪ್ ಅಂದ್ರೆ ಏನಕ್ಕೆ ನೀವು ಯಾವಾಗೂ ಟೆಂಪಲ್ಸ್ಗೆ ಹೋಗ್ತೀರಾ, ಈ ಏಜ್ಗೆ ಟೆಂಪಲ್ ಸುತ್ತಾ ಇದ್ದೀರಲ್ಲ ಅಂತಾರೆ. ಬಟ್ ನನಗೆ ಒಂದಲ್ಲ ಒಂದು ಟೈಮಲ್ಲಿ ಎಲ್ಲ ಕಳ್ಕೊಂಡಾಗ ನನಗೆ ದೇವರೇ ಕೈ ಹಿಡ್ದಿರೋದು, ಅದರಲ್ಲೂ ನಮ್ಮ ರಾಘವೇಂದ್ರ ಸ್ವಾಮಿ. ನಾನಿವಾಗ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಆ ದೇವ್ರ ಕೈ ಹಿಡ್ದಿರೋದೆ ಅಂತಲೇ ಹೇಳ್ಬೋದು. ಅದರಿಂದ ನಾನು ಆದಷ್ಟು ನನ್ನ ಟೆಂಪಲ್ಸ್ ಕವರ್ ಮಾಡೋಕ್ಕೆ ನಾನು ಆದಷ್ಟು ನೋಡ್ತೀನಿ. ಟೆಂಪಲ್ಗೆ ಹೋಗ್ಬೇಕು, ಎಲ್ಲ ಟೆಂಪಲ್ಲು ಸುತ್ತಬೇಕು ಅನ್ನೋದೇ ನನ್ನ ಆಸೆ. ಅದರಲ್ಲೂ ನಮಗೆ 12 ಜ್ಯೋತಿರ್ಲಿಂಗ ಇದೆಯಲ್ಲ, ಅದನ್ನು ಹೋಗ್ಬೇಕು ಅಂತ ಆಸೆ. ನೋಡಬೇಕು ಕವರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ನೋಡಿ ಟೆಂಪಲ್ ಮುಂದೆ ಇದು ಆಚೆ ಟೆಂಪಲ್ ವ್ಯೂ ಯಾವ ಥರ ಇದೆ ಅಂತ. ನೋಡಿ ಇದು ಮೇನ್ ಟೆಂಪಲ್ ಅಲ್ಲಿ ವ್ಯೂ ಪಾಯಿಂಟ್ ಅಂದ್ರೆ ನೀರಲ್ಲಿ ವೆಂಕಟೇಶ್ವರ ಸ್ವಾಮಿ ಇರೋದು. ಇಲ್ಲಿ ಒಂದು 7:30 8 ಲೈಟ್ ಎಲ್ಲ ಆನ್ ಆಗುತ್ತೆ. ನಾವು ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದ್ವಿ, ಬಟ್ ಏನಂದ್ರೆ ನಮಗೆ ಟೈಮ್ ಆಗೋಗಿತ್ತು, ಅದರಿಂದ ಅಲ್ಲಿ ಇರಕ್ಕಾಗ್ಲಿಲ್ಲ. 6:30 ನಾವು ಅಲ್ಲಿಂದ ಹೊರಟ್ವಿ. ಹೈದ್ರಾಬಾದ್ಗೆ ಹೋಗ್ಬೇಕಾಗಿತ್ತಲ್ವಾ, ಅಲ್ಲಿ ಮೇಯ್ನ್ ನಾವು ಈ ತರ ಸಂಡೇ ಟ್ರಿಪ್ ಮಾಡಕ್ಕೆ ರೀಸನ್ ಏನಂದ್ರೆ, ತುಂಬಾ ಜನ ನಮ್ಮ ತರ ನಮ್ಮ ಊರಿಂದ ಬಂದು ಬ್ಯಾಂಗ್ಳೂರಲ್ಲಿ ಇರ್ತೀವಿ, ಬಟ್ ಒನ್ ಡೇ ಲೀವ್ ಇರುತ್ತೆ, ಒನ್ ಡೇ ಎಲ್ಲಿ ಹೋಗ್ಬೋದು, ಎಲ್ಲೂ ಹೋಗಕ್ಕಾಗಲ್ಲ ಅಂತ ಮನೇಲೇ ಇರ್ತೀವಿ, ಇಲ್ಲ PG ಅಲ್ಲಿ ಇರ್ತೀವಿ ನಮ್ಮ ತರ. ಬಟ್ ಏನಂದ್ರೆ ನಾವು ಒನ್ ಡೇಗೆ 600 ಕಿಲೋಮೀಟರ್ ಇದೆ ಬ್ಯಾಂಗ್ಳೂರ್ ಟು ಯಾದಾದ್ರಿಗೆ ಹೋಗಿ ಅಲ್ಲೆಲ್ಲ ಟೆಂಪಲ್ ಅಲ್ಲೆಲ್ಲ ವಿಸಿಟ್ ಮಾಡಿಕೊಂಡು ಹೈದ್ರಾಬಾದ್ಗೆ ಹೋಗಿ 3 ಪ್ಲೇಸಸ್ ಕವರ್ ಮಾಡಿವಿ ಲಿಟ್ರಲಿ. ಎಲ್ಲರೂ ಅದೇ ಥರ ಒನ್ ಡೇ ವೀಕ್ ಆಫ್ ಇದೆ ಅಂತ ಯಾರು ಮನೇಲಿ ನಿಲ್ಬೇಡಿ. ಇವಾಗ ಎಂಜಾಯ್ ಮಾಡ್ದ ಯಾವಾಗೂ ಎಂಜಾಯ್ ಮಾಡೋಕ್ಕಾಗಲ್ಲ ನಾವು. ನೆಕ್ಸ್ಟ್ ನಾವು ಹೋಗಿದ್ದು ಚಾರ್ಮಿನಾರ್ಗೆ ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು, ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಬಟ್ ನಮ್ಮ ಅದೃಷ್ಟ ಹೆಂಗಿದೆ ನೋಡಿ, 10:10ಗೆ ಇದ್ದಿದ್ದು ಬಸ್ಸು 11:10ಗೆ ಪೋಸ್ಟ್ಪೋನ್ ಆಯಿತು. ಆ 1 ಅವರಲ್ಲಿ ನಾವು ಚಾರ್ಮಿನಾರ್ಗೆ ಹೋಗಿ ಕವರ್ ಮಾಡ್ಕೊಂಡು ರಿಟರ್ನ್ ಆರಾಮ್ಗರ್ಗೆ ಬಂದು ಬ್ಯಾಂಗ್ಳೂರಿಗೆ ಬಸ್ ಹತ್ತಿದ್ದೀವಿ. ನಾವು ಯಾವ ಥರ ಎಂಜಾಯ್ ಮಾಡಿದ್ದೀವಿ, ಫೋಟೋಸು ಎಲ್ಲ ಕ್ಲಿಪ್ಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್ ನಮ್ಮಂಥ ಬಿಗಿನರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಟ್ರಿಪ್ಪು ಎಲ್ಲಿ ಅಂತ ವೆಯ್ಟ್ ಮಾಡ್ತಾ ಇರಿ, ರಿವೀಲ್ ಮಾಡ್ತೀನಿ. ಓಕೆನಾ? ಬಾಯ್ ಗೈಸ್.